ಬರೀ ಹಣ್ಣು ಎರಡೇ ದಿವಸ ಇಟ್ಟಿರೋದಕ್ಕೆ ನೋಡಿ ಯಾವ ಥರ ನೀರು ಎಲ್ಲ ಇಳಿದಿದೆ, ರಸಿ ಎಲ್ಲ ಇಳಿದಿದೆ ಅಂದರೆ ಸ್ವಲ್ಪ ತೀರ ಹಣ್ಣಾಗಿರೋದ್ರಿಂದ ಆದಷ್ಟು ಕರ್ಗೆ ಬಿಟ್ಟಿದೆ. ಇಲ್ಲೆಲ್ಲ ಪೂರ ಅದೇ ರಸಿಯಾಗಿದೆ. ಇವತ್ತು ಎಲ್ಲ ಪಲ್ಪರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿ ತುಂಬ್ಕೊಂಡಿದ್ದೀವಿ. ಇದು ಬಂದು ನಾವು 2 ದಿವಸ ಕೊಯ್ದಿರೋ ಹಣ್ಣು. 2 ದಿವಸದಿಂದ ಏನಿಲ್ಲ ಅಂದರೂ 20 ಜನ ಇದ್ವಿ. ಅದರಲ್ಲಿ 15 ಜನ ಅಸ್ಸಾಮವರು, ಇನ್ನು 5 ಜನ ನಮ್ಮ ಕನ್ನಡದವರು. ಇವಾಗ ನಾನು ನಮ್ಮ ಜನ ಎಲ್ಲ ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದೆ. ಅಷ್ಟೊತ್ತಿಗೆ ಅಸ್ಸಾಮವ್ರು ಇದ್ದಾರಲ್ಲ, ಅವ್ರ ಜೊತೆ ನಮ್ಮ ಅಪ್ಪಾಜಿ ಎಲ್ಲ ಕೂಡ ತುಂಬ ಲೋಡ್ ಮಾಡಿಸಿದ್ದಾರೆ. ಇದಾದ ನಂತರ ಇವಾಗ ಸೀದಾ ಪಲ್ಪರ್ಗೆ ಹೋಗ್ತೀವಿ. ಇವಾಗ ಸಂಜೆ ಬೇರೆ ಟೈಮ್ ಆಗಿದೆ, ಈಗ ಸೀದಾ ಹೋಗ್ಬೇಕು. ಇನ್ನು ಗಾಡಿಗಳೆಲ್ಲ ಬರ್ತವೆ. ಸಂಜೆ ಟೈಮು ಸಿಕ್ಕಾಪಟ್ಟೆ ರಶ್ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೀದಾ ಪಲ್ಪರ್ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಜಾತ್ರೆ ಆಗಿದೆ. ನಾನು ಅವಾಗಲೇ ಅಂದ್ಕೊಂಡೆ ಮನೆಯಿಂದ ಬರ್ಬೇಕಾರ್ಲೆ ಸಂಜೆ ಟೈಮು ಸ್ವಲ್ಪ ರಶ್ ಆಗಿರುತ್ತೆ ಅಂತ. ಇವಾಗ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿದ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಬಂದು ಪಲ್ಪರ್ಗೆ ನಮ್ಮ ಊರ ಪಕ್ಕ ಇರೋ ವೆಂಕಟಪೇಟೆಗೆ ಅಂತ ತರ್ತೀವಿ. ವೆಂಕಟಪೇಟೆಯಲ್ಲಿ ಮೊನ್ನೋ ಅನ್ನೋರ್ದು ಪಲ್ಪರು, ಹಂಗಾಗಿ ಇಲ್ಲಿಗೆ ಬರ್ತೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಸಂಜೆ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ. ಹಾಗಾಗಿ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಹೀಗೆ ಬಿಡಿಸೋಕ್ಕಿಂತ ಮುಂಚೆ ಈಗ ಹಣ್ಣೆಲ್ಲ ಸುರ್ಕೊಂಡಿದ್ದಾರಲ್ಲ, ಅವ್ರದ್ದೆಲ್ಲ ಯಾವ ಥರ ಇದೆ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಯಾರು ಕೊಯ್ದಿದ್ದು ಅಂತ ಫಸ್ಟ್ ಕೇಳಿದೆ. ಅದು ಹಣ್ಣು ಕೇಳೋಕ್ಕಿಂತ ಮುಂಚೆನೇ ನಂಗೆ ಗೊತ್ತಾಯ್ತು, ಇವು ಇದು ಅಸ್ಸಾಮವರೇ ಪಕ್ಕಾ ಕೊಯ್ದಿರೋದು ಅಂತ. ಯಾರು ತೋಟ ನೋಡಿದ್ರು ಬರೀ ಅಸ್ಸಾಮವ್ರನ್ನೇ ಕರ್ಕೊಂಡು ಕುಯ್ಸ್ತಾ ಇದ್ದಾರೆ. ನಮ್ಮ ಜನಗಳು ಕಮ್ಮಿ ಯಾಕೋ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಅಸ್ಸಾಮವ್ರು ನೋಡಿದ್ರೆ ಎಲ್ಲ ತರದಿ ಗೊಂಚಲು ಗುದ್ದಿ ಬೋರಿ ಕಾಯಿ ಇದೇ ಥರ ಎಲ್ಲರಿಗೂ ಮಾಡಿದ್ದಾರೆ. ನೀವು ನೋಡ್ಬೋದು ಈ ಹಣ್ಣಲ್ಲಿ ಎಷ್ಟು ಕಾಯಿ ಕಾಣ್ತಾ ಇದೆ ಅಂದರೆ, ಹಣ್ಣಿಗಿಂತ ಕಾಯಿ ಒಂದು 40% ಅಂತ ಇದ್ದೇ ಐತೆ. ಆ ಥರ ಕುಯ್ದಿದ್ದಾರೆ. ನಮ್ದ್ರಲ್ಲಿ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ನಾವು ಕೂಡ ಅಸ್ಸಾಮವ್ರನ್ನ ಕರ್ಕೊಂಡು ಕುಯ್ದಿರೋದು. ಆದಷ್ಟು ಹೇಳ್ಬಿಟ್ಟೆ ಹಣ್ಣೆ ಕುಯ್ಸ್ತಾ ಇದ್ದು, ಮತ್ತು ಕಾಯಿನೂ ಕೂಡ ಆಯಿಸಿದ್ದೀವಿ. ಬನ್ನಿ ನೋಡೋಣ ನಮ್ದ್ರಲ್ಲಿ ಯಾವ ಥರ ಇರ್ಬೋದು ಏನು ಅನ್ನೋದನ್ನ. ಇವಾಗ ನೋಡಿ ಇಲ್ಲಿ ಇವ್ರದ್ರಲ್ಲೆಲ್ಲ ಯಾವ ಥರ ಕಾಣ್ತು ಅನ್ನೋದನ್ನ ಕೂಡ ನೋಡಿದ್ರಿ. ನಿಮ್ಮದು ಕೂಡ ನೀವು ಏನಾರು ಅಸ್ಸಾಂನ ಕರ್ಕೊಂಡು ಕುಯ್ಸ್ತಾ ಇದ್ರೆ, ಈ ವಿಡಿಯೋ ಏನಾರು ನೀವು ನೋಡ್ತಾ ಇದ್ರೆ ಆದಷ್ಟು ಕಮೆಂಟ್ನ ಮಾಡಿ. ಹೀಗೆ ಬಿಡ್ತಾ ಎಲ್ಲರದ್ದು ಬಿಟ್ಟು ಮುಗಿಯೋತ್ತಿಗೆ ಈಗ 11 ಗಂಟೆ ಆಗಿದೆ. ಇವಾಗ ನಾವು ಕೂಡ ಬಿಡಿಸ್ತಾ ಇದ್ದೀವಿ. ನಮ್ದ್ರಲ್ಲೂ ಕೂಡ ಒಂದೊಂದು ಸ್ವಲ್ಪ ಕಾಯಿ ಇದೆ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅಸ್ಸಾಮವ್ರು ಕುಯ್ದಿರೋದಲ್ವಾ. ಕಾಯಿ ಕುಯ್ಯೋದ್ರಿಂದ ಏನು ಲಾಸ್ ಗೊತ್ತಾ, ಕಾಯಿ ಬರೋದಿಲ್ಲ, ಆದಷ್ಟು ಕಟ್ಟಾಗ್ಬಿಟ್ಟು ಸಿಪ್ಪೆ ಜೊತೆ ಹೋಗುತ್ತೆ. ಮತ್ತು ಉಜ್ಜಿ ಬರೋ ಅಂಥದ್ದು ಮಾತ್ರ ಒಂದೊಂದು ಬರ್ತವೆ, ತೀರ ಕಾಯೆಲ್ಲ ಬರೋದಿಲ್ಲ. ಹಂಗಾಗಿ ಕಾಯಿ ಕುಯ್ದ್ರೆ ಈ ಥರ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಮತ್ತು ಈ ಅಸ್ಸಾಮವ್ರು ಮಾಡೋ ಕೆಲಸದಿಂದ ನಾವು ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆದಿರ್ತೀವಿ. ಇವ್ರು ನೋಡಿದ್ರೆ ಹೆಂಗೆ ಬೇಕಂಗೆ ಬಂದುಬಿಟ್ಟು ತರದ್ಬಿಟ್ಟು ಹೋಯ್ತಾರೆ. ಸೈಪಾನ್ ಗುಂಡಿಯಲ್ಲ ಅಂತ ನೋಡೋಕ್ಕೆ ಆಯ್ತಿಲ್ಲ, ಅಷ್ಟೊಂದು ತರಗು ಎಲೆ ಎಲ್ಲ ಬಂದಿದೆ. ಯಾಕಂದರೆ ಅವ್ರು ತರಿಯೋದಲ್ಲ ಹಿಡ್ಕೊಂಡು, ಹಣ್ಣು ಜಾಸ್ತಿ ಆಗಬೇಕು ಅಂತ, ಜಾಸ್ತಿ ದುಡ್ಡು ಸಿಗುತ್ತೆ ಅಂತ. ಹಂಗಾಗಿ ಸೈಪನ್ನು ಕೂಡ ಏನು ಬಿಡ್ಸೋಕೆ ಹೋಗಲಿಲ್ಲ, ಅದನ್ನು ಕೂಡ ಎತ್ಸಿದ್ವಿ. ಇದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡಿ ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಬಂದು 1:15 ಗಂಟೆ ಆಗೋಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೈಮು. ಹಂಗಾಗಿ ಬಂದುಬಿಟ್ಟು ರಾತ್ರಿ ಎಲ್ಲ ಸುರಿದಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಇವಾಗ ಎಲ್ಲನೂ ಕೂಡ ಅಲ್ಟಿದ್ದೀವಿ. ನೀವು ನೋಡ್ಬೋದು ಎಲ್ಲ ಕಾಣ್ತಾ ಇದೆ. ಈಗ ಎಲ್ಲ ಕೂಡ ಅಲ್ಟಿ ಇನ್ನು ಕಾಲಾಡ್ಕೊಡ್ತಾ ಇರಬೇಕು, ಯಾಕಂದರೆ ಒಣಗಬೇಕಲ್ಲ. ಹಂಗಾಗಿ ನೋಡಿ ಇವಾಗ ಬೆಳಗ್ಗೆ ಕೂಡ ಅಲ್ಟಿ ಎಲ್ಲ ಕಾಲಾಡಿರೋದು. ಇನ್ನು ನೀರು ಕೂಡ ಹಾರ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ಚಳಿ ಉಂಟು. ಹೆಂಗೋ ಮಳೆ ಒಂದು ಬರ್ತಾ ಇಲ್ಲ, ಅದೇ ಒಂದು ನಮ್ಮ ಅದೃಷ್ಟ. ಫಸ್ಟ್ನೇ ರೌಂಡಲ್ಲಂತೂ ಒಂದು ಸ್ವಲ್ಪ ಮಳೆಗೆಲ್ಲ ಸಿಗೋಕೊಬಿಟ್ವಿ. ಈಗ 2ನೇ ರೌಂಡಿಂದ ಪರವಾಗಿಲ್ಲ, ಯಾವುದೇ ಥರ ಏನು ತೊಂದರೆ ಇಲ್ಲ. ಈ ಜನಗಳು ಕುಯ್ತಾರಲ್ಲ ಅದೊಂದು ತೊಂದರೆ ಬಿಟ್ಟರೆ ಇನ್ನು ಯಾವುದೇ ಥರ ತೊಂದರೆ ಇಲ್ಲ. ಇನ್ನು ಅನುಕ್ಲಾಯತಿ ಗೀತೆ ಇನ್ನು ಹೆಂಗೆ ಆಯೋದು ಏನೋ ಅನ್ನಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಜನಗಳು ಆಯ್ಕೊಳೋದು ಇಲ್ಲ, ಮತ್ತು ಜೋಲೆಲ್ಲ ಉಳಿಸ್ತಾರೆ. ಇಬ್ಬರು ಆದರೆ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೇಳ್ಕೊಂಡು ಬರ್ಬೋದು. ಇವರು ಸಿಕ್ಕಾಪಟ್ಟೆ ಜನ ಇರ್ತಾರ, ಯಾವ ಥರ ಹೇಳಿದ್ರೆ ಈ ಕಡೆ ಆ ಕಡೆ ಹೋಗೋ ಹೊತ್ತಿಗೆ ಮತ್ತು ಅದೇ ಥರ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ಸಣ್ಣ ಮಕ್ಕಳು ನೋಡಿ ಅಸ್ಸಾಮವು, ಯಾಕಂದರೆ ಇವರು ಬೆಳಗ್ಗೆ 7:00 ಬಂದಿರ್ತಾರ. ಆ ಕಾರಣದಿಂದ ಇವರು ಊಟ ಮಾಡ್ಕೊಂಡು ಬಂದಿರಲ್ಲ. ಇವಾಗ ನೋಡಿ ಇಲ್ಲಿ ಸಣ್ಣ ಮಕ್ಕಳೆಲ್ಲ ಇವಾಗ ಊಟ ಮಾಡ್ತಾ ಇದ್ದಾವೆ, ಯಾಕಂದರೆ ಬೆಳಗ್ಗೆ ಬೇಗ ಊಟ ಎಷ್ಟೋದಿಲ್ವಾ. ಹಂಗಾಗಿ ಇನ್ನು ಅವ್ರು ದೊಡ್ಡವರು ಅಷ್ಟೇ ತಿಂಡಿ ಎಲ್ಲ ಬಂದಿರ್ತಾರೆ, ಅವ್ರೇನು ತಿನ್ನೋಕೆ ಹೋಗಲ್ಲ. ಸಣ್ಣ ಮಕ್ಕಳು ಮಾತ್ರ ಅವನು ಕರ್ಕೊಬರ್ತಾರಲ್ಲ, ಅವು ಮಾತ್ರ ಹಿಂಗೆ ಸಣ್ಣ ಈಗ ರೋಡಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ಕೊಂಡು ಇದ್ದಾವೆ. ಮತ್ತು ಈ ಸಣ್ಣ ಮಕ್ಕಳು ಕರ್ಕೊಬರೋದ್ರಿಂದ ನಮ್ಮಂಥ ಪ್ಲ್ಯಾಂಟರ್ಸ್ಗಳಿಗೆ ಏನು ಫಾಲ್ಟ್ ಆಗೋದು ಗೊತ್ತಾ, ಈ ಮಕ್ಕಳು ಅಪ್ಪಿತಪ್ಪಿ ಈಗ ಅಕ್ಕಪಕ್ಕ ಕೆರೆ ಏನಾದ್ರು ಇದ್ದರೆ, ಅಥವಾ ಏನಾದರೂ ಸೋಲಾರ್ ಏನಾದರೂ ಬಿಟ್ಟಿದ್ರೆ ಅಲ್ಲೆಲ್ಲರೂ ಹೋಗಿ ಗೊತ್ತಿಲ್ಲದಲ್ಲೇ ಮುಟ್ಟಿದ್ರೆ, ಅಥವಾ ಕೆರೆ ಹತ್ರ ಏನಾದ್ರು ಹೋದರೆ ನಮಗೆ ಭಾರಿ ತೊಂದರೆ ಆಗುತ್ತೆ. ಹಾಗಾಗಿ ಸಣ್ಣ ಮಕ್ಕಳು ಇದ್ದಾಗ ಆದಷ್ಟು ಜೋಪಾನವಾಗಿ ನೋಡ್ಕೋತಾ ಇರಬೇಕು. ಮತ್ತು ಈಗ ಇನ್ನೊಂದು ಏನು ಮಾಡ್ತವೆ ಅಂದರೆ ಈ ಸಣ್ಣ ಮಕ್ಕಳು ಅವಾಗ ಏನಕ್ಕಾದರೂ ಸುಮ್ಮನೆ ಮಾಡೋಕ್ಕೆ ಶುರು ಮಾಡ್ತವೆ. ಅವಾಗ ಇವ್ರ ಅಮ್ಮಂದಿರೋ ಇಲ್ಲ ಅವ್ರ ಅಪ್ಪಂದಿರೋ ಬಂದುಬಿಟ್ಟು ಇವನ್ನ ಸಮಾಧಾನ ಮಾಡಿಬಿಟ್ಟು ಹೋಯ್ತಾರೆ. ಈ ಸಮಾಧಾನ ಮಾಡಿಬಿಟ್ಟು ಹೋಯ್ತಾರಲ್ಲ, ಟೈಮ್ ಅನ್ನೋದು ವೇಸ್ಟ್ ಆಗಿರುತ್ತಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಹಣ್ಣು ಸ್ವಲ್ಪ ಬುಟ್ಟಿ ತುಂಬಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತರೆಯೋಕ್ಕೆಲ್ಲ ಶುರು ಮಾಡಿಬಿಡ್ತಾರೆ. ಅಂದರೆ ಹಿಡ್ಕೊಂಡೆಲ್ಲ ಎಳೆಯೋದು, ಗೊಂಚಲು ಗುದ್ದಿ ಎಲ್ಲ ಕುಯ್ಯೋಕ್ಕೆಲ್ಲ ಶುರು ಮಾಡ್ತಾರೆ. ಹಾಗಾಗಿ ಈ ಥರ ಟೈಮಲ್ಲಿ ನೀವು ಆದಷ್ಟು ಆ ಜನಗಳನ್ನ ನೋಡ್ತಾ ಇರಬೇಕು. ಈ ಮಗು ಎಲ್ಲ ಸುಮ್ಮನೆ ಮಾಡೋಕ್ಕೆ ಬಂದಾಗ ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಣ್ಣು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ. ಆದಷ್ಟು
ನೋಡ್ತಾ ಇರಿ. ಮತ್ತೆ ನಾವೆಲ್ಲ ಇಲ್ಲಿ 12 ರೂಪಾಯಿ ಕೊಡ್ತಾ ಇದೀವಿ ಕೆಜಿಗೆ. ನಿಮ್ಮ ಕಡೆ ಎಲ್ಲ ನೀವೆಲ್ಲ ಎಷ್ಟು ಮಾಡಿದೀರಾ ಅಂತ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ. ಫಸ್ಟ್ ಇವ್ರು ಬಂದಾಗ ನಮಗೆ 14 ರೂಪಾಯಿ ಕೊಡಿ 13 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ರು. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ 12 ರೂಪಾಯಿಗೆ ಫಿಕ್ಸ್ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಹೆಂಗಿದ್ರು ದುಡ್ಡು ಕೊಟ್ಟೇ ಕೊಡ್ತೀವಿ, ಇವ್ರೇನು ಪುಕ್ಷಾಟ ಏನು ಬರೋದಿಲ್ಲ. ಹಂಗಾಗಿ ನಾವು ಹೇಳ್ದಂಗೆ ಕುಯ್ಯೋದಾದರೆ ಮಾಡಿ ಕೆಲಸ, ಇಲ್ಲ ಅಂದರೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಹಾಯ್ಕೊತಿದ್ದಾರೆ. ಮತ್ತೆ ಒಂದೊಂದು ಸ್ವಲ್ಪ ಕಾಯಿ ಎಲ್ಲ ಬರ್ತಾ ಇದೆ. ಈಗ ಹೇಳೋ ಅಷ್ಟು ಹೇಳಿದ್ದೀವಿ, ಆದರೂ ಒಂದೊಂದು ಬರ್ತಾ ಇದ್ದಾವೆ, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಇವ್ರನ್ನ ಅವಾಗ ನೋಡ್ಕೋತಾ ಇರಬೇಕು. ಇಲ್ಲ ಜೋಲಲ್ಲಿ ಇಲ್ಲ ಗಿಡದ ನತ್ತಿ ಮೇಲ್ಗಡೆ ಎಲ್ಲ ಬಿಡ್ತಾರೆ. ಯಾಕಂದರೆ ಕೊಯ್ಯೋ ಅರ್ಜೆಂಟಲ್ಲಿ ಹಣ್ಣು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಸಂದಿಲ್ದಿದ್ದೆಲ್ಲ ಕುಯ್ಕೊಳೋದಿಲ್ಲ. ಆದಷ್ಟು ಅವಾಗ ನೋಡ್ಬಿಟ್ಟು ಎಲ್ಲ ನೀಟಾಗಿ ಕುಯ್ಸ್ಕೊಳ್ಳಿ. ಯಾಕಂದರೆ ಯಾರಿಗೂ ದುಡ್ಡೇನೋ ಸುಮ್ಮನೆ ಬರೋದಿಲ್ಲ, ನಾವು ಕಷ್ಟಪಟ್ಟಿರ್ತೀವಿ. ನಮಗೂ ಒಂದು 4 ಕಾಸು ಉಳಿಲಿ ಅಂತಲೇ ಹೇಳ್ಬಿಟ್ಟು ಮಾಡೋದು. ಇವ್ರ ಈ ಥರ ಅಲ್ಲಿ ಇಲ್ಲೆಲ್ಲ ಬಿಟ್ಟು ಏನಾರ ಉದ್ರೋದ್ರೆ ನಮಗೂ ಕೂಡ ಲಾಸು, ಅನುಕೂಲ ಕೂಡ ಆಯೋಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬಿದ್ದಿರುತ್ತೆ, ಮತ್ತು ಅದು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಕಪ್ಪಾಗ್ಬಿಡುತ್ತೆ, ಅನುಕೂಲ ಆಯೋಕ್ಕೂ ಹೋದ್ರೂ ಕಾಣೋದಿಲ್ಲ. ಹಾಗಾಗಿ ಎಲ್ಲ ನೀಟಾಗಿ ನೋಡ್ಕೊಂಡು ಕುಯ್ಸ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಯಾರು ಕೂಡ ಈ ಥರ ಅವರು ಅಲ್ಲಲ್ಲಿ ಬಿಟ್ಟು ಹೋಯ್ತಾ ಇದ್ರೆ ಏನಾರು ಮಾಡ್ತಾ ಇದ್ರೆ ಸುಮ್ಮನೆ ಇರೋಕೆ ಹೋಗ್ಬಿಡಿ. ಆದಷ್ಟು ಕರೆದ್ಬಿಟ್ಟು ನೋಡ್ಬಿಟ್ಟು ಮತ್ತೆ ವಾಪಸ್ಸು ಕೊಯ್ಸಿ ಚೆನ್ನಾಗೆ. ಈ ಹುಡುಗಿ ನೋಡಿ ಬೆಳಗ್ಗೆ ತಿಂಡಿ ತಿಂತಾ ಇತ್ತು ರೋಡಲ್ಲಿ. ನಾನು ಕುಯ್ಯೋದಿಲ್ವ ಏನೋ ಸುಮ್ಮನೆ ಮನೇಲಿ ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದಾರೆ ಅನ್ಕೊಂಡ್ರೆ, ಈಗಲೇ ಸಣ್ಣ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಮಗು ನೋಡಿ ಮುಂದ್ಗಡೆಗೆ ಚೀಲ ಕಟ್ಕೊಂಡು ಒಂದೊಂದೇ ಹಣ್ಣೆಲ್ಲ ಬಿಡಿಸ್ತಾ ಇದೆ. ಈ ಮಕ್ಕಳು ಎಷ್ಟೋ ಚೆನ್ನಾಗಿ ಕುಯ್ತವೆ ಅನ್ಬೋದು. ಈ ದೊಡ್ಡವ್ರು ಇದ್ದಾರಲ್ಲ, ಈ ಮಕ್ಕಳಷ್ಟು ನೀಟಾಗಿ ಕುಯ್ಯೋದಿಲ್ಲ. ನೀವು ನೋಡ್ಬೋದು ಈ ಮಗು ಒಂದೊಂದೇ ಹಣ್ಣು ಯಾವ ಥರ ನೀಟಾಗಿ ಬಿಡಿಸ್ತಾ ಇದೆ ಅಂತ. ಈ ಥರ ನೀಟಾಗಿ ದೊಡ್ಡವರು ಕೂಡ ಕುಯ್ದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ, ಮತ್ತು ಗಿಡಗಳು ಕೂಡ ಚೆನ್ನಾಗಿರುತ್ತೆ. ಇದೇ ಈ ಥರ ನಾವು ಇವತ್ತು ಎಲ್ಲ ಕಡೆನೂ ಕುಯ್ಸಿದ್ವಿ. ಆದಷ್ಟು ಹೇಳ್ಕೊಂಡು ನೋಡ್ಕೊಂಡು ಎಲ್ಲ ಮಾಡಿಸ್ಕೊಂಡು ಕರೆಕ್ಟಾಗಿ ಕುಯ್ಸ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ತೋಟದಲ್ಲಿ ಏನಾರು ಜನ ಕರ್ಕೊಂಡು ಕುಯ್ಸ್ತಾ ಇದ್ರೆ ಆದಷ್ಟು ನೋಡ್ಬಿಟ್ಟು ಹೇಳ್ಕೊಂಡು ಚೆನ್ನಾಗಿ ಮಾಡಿಸಿ. ಮತ್ತು ಇದ್ರ ಜೊತೆ ಇನ್ನೊಂದು ವಿಷಯ ಏನಂದರೆ, ಇವರು ಮುನ್ಗಡಿಗೆ ಮಂಕ್ರಿ ಕಟ್ಕೊಳೋದ್ರಿಂದ ರೆಕ್ಕೆಗಳು ಒಂದೊಂದು ಮುರಿದೋಯ್ತವೆ. ಅದು ಕೂಡ ನೋಡ್ಬಿಟ್ಟು ಹೇಳ್ಬಿಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ನಿಂತಿದ್ದ ಜಾಗದಿಂದನೇ ಆ ಕಡೆ ಈ ಕಡೆ ರೆಕ್ಕೆ ಓರೋದೆಲ್ಲ ಎಳ್ಕೊಬಿಟ್ಟು ಕುಯ್ತಾರೆ. ಅವ್ರದ್ದು ಕೂಡ ಒಂದು ಸ್ವಲ್ಪ ನೋಡ್ಕೊತಾ ಇರಿ. ಯಾಕಂದರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ, ಇವರು ಈ ಥರ ಎಲ್ಲ ಮುರಿದು ಹಾಳು ಮಾಡಿಬಿಟ್ರೆ ಮತ್ತೆ ಹೊಸ ರೆಕ್ಕೆ ಬಂದು ಚಿಗುರು ಅದು ದೊಡ್ಡದಾಗೋತ್ತಿಗೆ ಎಷ್ಟು ನಾವು ಕಷ್ಟಪಡಬೇಕು, ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು. ನೀವೇ ಒಂದ್ಸತಿ ಯೋಚನೆ ಮಾಡಿ. ಹೀಗೆ ಹೇಳ್ಕೊಂಡು ಮಾಡ್ಕೊಂಡು ಕುಯ್ಸ್ತಾ ಸಂಜೆ ಆಗಿ ಹೋಯ್ತು. ಇವಾಗ ನೋಡಿ ಎಲ್ಲರದು ಕೂಡ ತೂಕ ಹಾಕಿಸ್ತಾ ಇದ್ದೀವಿ. ಒಬ್ಬೊಬ್ರು ಏನಿಲ್ಲ ಅಂದ್ರೆ 3-4 ಮೂಟೆ ಕುಯ್ದಿದ್ದಾರೆ. ಏನಿಲ್ಲ ಅಂದ್ರೆ 3-4 ಮೂಟೆಯಿಂದ 110 kg 120 kg ಒಂದೊಂದ್ಸತಿ 150 kg ತನಕನೂ ಕುಯ್ದಿದ್ದಾರೆ ಒಬ್ಬೊಬ್ರು. ನಮ್ದು ಈಗ ಟೋಟಲ್ ಒಂದು 4-5 ದಿವಸ ಹಾಕಕ್ಕೆ ಬಂತು ಇವತ್ತಿಗೆ. ಎಲ್ಲರೂ ಕುಯ್ಯೋಕ್ಕೆ ಶುರು ಮಾಡಿ. ಇನ್ನು ಕಾಯೆಲ್ಲ ಆಯ್ರಿ ಅಂದ್ವಿ, ಈ ಸತಿ ಜಾಸ್ತಿ ಕುಯ್ದಿಲ್ಲ ಅಂತ ಹೇಳ್ಬಿಟ್ಟು ಆಯಲ್ಲ ಅಂತ ಹೇಳಿದ್ರು. ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕೂಡ ಗಾಡಿಗೆ ತುಂಬಿಸ್ಕೊತಾ ಇದ್ದೀವಿ. ನೋಡಿ ನಮ್ಮ ಓಮಿನಿ ತಗೊಬಂದಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಈಗ ಹಣ್ಣೆಲ್ಲ ತೂಕ ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಟ್ಟಿ ಒಳಗೆ ಹಾಕೋಣಕ್ಕೆ ಗಾಡಿಗೆಲ್ಲ ತುಂಬ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಅವ್ರ ಕೈಲೇ ತುಂಬಿಸ್ಕೊಳ್ಳಿ. ಯಾಕಂದರೆ ಅವರೇನು ಮೂಟೆ ಏನಂತೀರ ಒತ್ತಾಡಿರಲ್ಲ, ಬರೀ ಕುಯ್ದಿರ್ತಾರೆ ಆಗಲೆಲ್ಲ ಹಣ್ಣ. ಮತ್ತು ಈಗ ಎಸ್ಟೇಟ್ಗಳಲ್ಲೆಲ್ಲ ಮೂಟೆ ಎಲ್ಲ ಕಣಕ್ಕೆ ತಂದುಬಿಟ್ಟು ಹಾಕ್ಬಿಟ್ಟು ಹೋಗ್ಬೇಕು. ನಾವೆಲ್ಲ ಈಗ ಸುಮ್ಮನೆ ಬಿಡೋಕೆ ಹೋಗ್ಬಾರ್ದು. ನಾವು ಕೂಡ ಗಾಡಿಗೆ ಹಾಕ್ಸ್ಕೊಂಡು ಮತ್ತೆ ಅವ್ರನ್ನೇ ಕರ್ಕೊಬಂದು ಮನೆ ಹತ್ರ ಕೂಡ ಇಳಿಸ್ಕೋಬೇಕು. ಹಾಗಾಗಿ ನಾವು ಕೂಡ ಈ ಥರ ಮಾಡ್ತಾ ಇದ್ದೀವಿ. ನೋಡಿ ಈಗ ಎಲ್ಲ ಗಾಡಿಗೆ ತುಂಬಿಸ್ಕೊಂಡು ಈಗ ಸೀದಾ ಮನೆ ತಕ್ಕ ಬಂದಿದ್ದೀವಿ. ಮನೆ ತಕ್ಕ ಬಂದಿದ್ದು ನೋಡಿ, ಈಗ ಅವ್ರ ಕಡೆ ಒಂದಿಬ್ಬರು ಬಂದಿದ್ದಾರೆ ಹುಡುಗರು, ಅವ್ರ ಜೊತೆನೇ ಕೂಡ ಇಳಿಸ್ತಾ ಇದ್ದೀವಿ. ಇಳಿಸ್ಬಿಟ್ಟು ಎಲ್ಲ ಸೈಡಿಗೆ ಒಟ್ಬಿಟ್ಟು ನೀಟಾಗಿ ನಿಲ್ಲಿಸ್ಬಿಟ್ಟು ಹೋಯ್ತಾರೆ. ತಪ್ಪಿ ನೀವೇನಾದರೂ ಒಂದ್ಸತಿ ನೀವೇ ಒತ್ಕೊಳೋದಾಗ್ಲಿ ನೀವೇ ಎತ್ತಿಡೋದಾಗ್ಲಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವ್ರು ಅದನ್ನೇ ಕಲ್ತು ಬಿಡ್ತಾರೆ. ಆಮೇಲೆ ನೀವೇ ಕೆಲಸ ಮಾಡಬೇಕು ಹೊರತು ಅವ್ರು ಏನು ಮುಟ್ಟೋದಿಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಅವ್ರ ಕೈಲೇ ಎಲ್ಲ ಇದನ್ನೆಲ್ಲ ಮಾಡಿಸ್ಕೊಳ್ಳಿ. ಕಾಫಿ ಬೇಳೆ ಕೂಡ ಎಲ್ಲ ಪಲ್ಪರ್ ಮಾಡಿಸ್ಕೊ ಬಂದಿರೋದೆಲ್ಲ ಒಣಗಿದ್ವಿ. ಅಲ್ಲೊಂದು ಬ್ಯಾಚ್ ಇದೆ, ಇಲ್ಲೊಂದು ಬ್ಯಾಚ್ ಇದೆ, ಎಲ್ಲ ಒಣಗ್ತಾ ಇದೆ. 1-2-3 ದಿವಸದಿಂದ ಇನ್ನೊಂದು 2 ದಿವಸ ಅನ್ನೋತ್ತಿಗೆ ಒಣಗಿ ಹೋಗುತ್ತೆ. ಅಷ್ಟೊತ್ತಿಗೆ ಇವನು ಕೂಡ ಪಲ್ಪರ್ ಮಾಡಿಸ್ಬೋದು, ಸರಿ ಆಗುತ್ತೆ. ಎಲ್ಲ ಆಗ್ತಿದ್ದಂಗೆ ಇವಾಗ ಜನಗಳನ್ನೆಲ್ಲ ಕರ್ಕೊಂಡು ಸೀದಾ ಅವ್ರ ಮನೆಗೆ ಬಿಟ್ಟು ಬರ್ತಾ ಇದ್ದೀನಿ. ಇವ್ರು ಬಂದು ಎಲ್ಲ ಕೂಡ ಅರಳಿಲಿರೋದು, ಹಂಗಾಗಿ ಇವಾಗ ಅರಳಿಗೆ ಹೋಗ್ಬಿಟ್ಟು ಎಲ್ಲರನ್ನೂ ಬಿಟ್ಟು ಇವಾಗ ಸೀದಾ ಮನೆ ಕಡೆಗೆ ಬರ್ತಾ ಇದ್ದೀನಿ. ಬೆಳಗ್ಗೆ 6:30 ಎದ್ದರೆ 6:30 ಎದ್ದುಬಿಟ್ಟು ಎಲ್ಲ ಕೆಲಸ ಶುರು ಮಾಡಿದ್ರೆ ಸಂಜೆ 6:30-7 ಗಂಟೆ ಆಗುತ್ತೆ. ಹಣ್ಣು ಕುಯ್ಲು ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ಕೂಡ ಕೆಲಸ ಇದ್ದೇ ಇರುತ್ತೆ. ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಇಲ್ಲ ತೋಟದ ಕಡೆ ಇರಬೇಕು, ಇಲ್ಲ ಕಾಫಿ ಕಾಲಾಡೋಕ್ಕೆ ಮನೆ ಕಡೆ ಬರ್ತಾ ಇರಬೇಕು. ಅವಾಗ ಕಾಫಿ ನೋಡ್ಕೋಬೇಕು. ಈ ಕಾಫಿ ಕುಯ್ಯೋದು ಬಂತು ಅಂದರೆ ಇವ್ರಿಗೆ ಸಂಬಳ ಕೊಟ್ಟು ನಾವು ಸಹಿ ಅನ್ಸ್ಕೊಳಕ್ ಆಗೋದಿಲ್ಲ. ಇವಾಗ ನಮಗೆ ಏನಿಲ್ಲ ಅಂದರೂ ಒಂದು 5 ದಿವಸಕ್ಕೆ 1 ಲಕ್ಷ ಹತ್ರ ಸಂಬಳ ಆಗೋಯ್ತು ಆಗಲೇ. ಯಾಕಂದರೆ ಕೆ ಜಿ ಲೆಕ್ಕ ಕುಯ್ಯೋದಲ್ಲ. ಒಬ್ಬೊಬ್ಬರು ದಿನಕ್ಕೆ 120-130 kg ಹಿಂಗೆಲ್ಲ ಕುಯ್ತಾ ಇದ್ದಾರೆ. ಯಾಕಂದರೆ ಒಳ್ಳೆ ಫಸಲು ಇದೆ, ಒಳ್ಳೆ ಬೆಳೆ ಇದೆ, ಹಂಗಾಗಿ ಚೆನ್ನಾಗಿದೆ ಕುಯ್ತಾ ಇದ್ದಾರೆ. ಈಗ ಸಂಬಳ ಅಂತೂ ಕೊಡೋಕ್ಕಂತೂ ಆಗ್ತಾ ಇಲ್ಲ. ಸಂಬಳ ಕೂಡ ರೇಟ್ ಕೂಡ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಒಂದು ವಾರಕ್ಕೆ ಈ ಥರ 1.5-1 ಲಕ್ಷ ಎಲ್ಲ ಕೊಡ್ತಾ ಹೋದರೆ ನಾವು ತಾನೇ ಏನು ಮಾಡೋದು, ಎಲ್ಲಿ ತರೋದು ಒಂದೇ ಸತಿ. ಕಾಫಿ ಬೇರೆ ಒಣಗೋಕ್ಕೆ ಒಂದು 4-5 ದಿವಸ ಬೇಕು. ಆದಷ್ಟು ನೆಕ್ಸ್ಟ್ ಟೈಮಿಂದನಾದರೂ ಕಾಫಿ ಬೋರ್ಡಿಂದ ಒಂದು ಕಾಫಿ ಕುಯ್ಸೋರಿಗೆ ಒಂದು ಸಂಬಳ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆದಷ್ಟು ಎಲ್ಲರಿಗೂ ಕೂಡ ಒಳ್ಳೆಯದು.
ಇದನ್ನು ಆದಷ್ಟು ಸ್ವೀಕರಿಸಿ ನೆಕ್ಸ್ಟಿಂದ ಒಂದು ಹಂತದಲ್ಲಿ ಈ ಥರ ಒಂದು ರೇಟ್ನ ಫಿಕ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ವೋ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು.